ರಾಜ್ಯದಲ್ಲಿ ಇಂದಿನಿಂದ ಮುಂಗಾರು ಮಳೆ ಬಿರುಸುಗೊಳ್ಳುತ್ತಿದೆ. ರಾಜ್ಯ ಹವಾಮಾನ ಇಲಾಖೆ ಬಗ್ಗೆ ಮುನ್ಸೂಚನೆ ಕೂಡ ನೀಡಿದ್ದು ಇದೇ ಜೂನ್ 28ರವರೆಗೆ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇನ್ನು ಕೊಡಗು, ಚಿಕ್ಕಮಗಳೂರು, ಮಡಿಕೇರಿಯಲ್ಲಿ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದು ಕಳೆದ 2 ದಿನಗಳಲ್ಲಿ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಬಿರುಸಿನ ಗಾಳಿಯೊಂದಿಗೆ ರಾತ್ರಿ ಇಡೀ ಮಳೆ ಸುರಿದಿದೆ. ಇದರಿಂದ ಹಾರಂಗಿ ಜಲಾಶಯದ ಹೊಳೆ ಹರಿವು ಕೂಡ ಏರಿಕೆಯಾಗಿದೆ. ಇಂದು ಕೂಡ ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಇದೀಗ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ರಾಜ್ಯದ ಎಲ್ಲೆಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಅಂತ ನೋಡ್ತಾ ಹೋದ್ರೆ ಬೆಳಗಾವಿ, ಧಾರವಾಡ, ಹಾವೇರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಈಗಾಗಲೇ ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಈ ಅವಧಿಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಮಳೆಗಿಂತ ಗಾಳಿ ವೇಗವು ಹೆಚ್ಚು ಬೀಸಲಿದೆ. ಅಲ್ಲದೆ ಮೈಸೂರು, ಮಂಡ್ಯ, ಕೋಲಾರ, ಹಾಸನ, ದಾವಣಗೆರೆ, ಚಿತ್ರದುರ್ಗ, ಯಾದಗಿರಿ, ವಿಜಯಪುರ, ರಾಯಚೂರು, ಕೊಪ್ಪಳ, ಕಲಬುರಗಿ, ಗದಗ, ಬೀದರ್, ವಿಜಯನಗರ ಜಿಲ್ಲೆಗಳಲ್ಲಿ ಇದೀಗ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ಭಾಗಮಂಡಲದಲ್ಲಿ 14 ಸೆಂಟಿಮೀಟರ್ ಮಳೆಯಾಗಿದ್ದು, ಕೊಡ್ಲಿಪೇಟೆಯಲ್ಲಿ 10 ಸೆಂಟಿಮೀಟರ್ ಮಳೆಯಾಗಿದೆ. ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ಅಲ್ಲಲ್ಲೇ ಒಂದು ಸಾಧಾರಣ ರೀತಿಯಾಗಿ ಮಳೆಯಾಗಿರುವಂತದ್ದು. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಶೃಂಗೇರಿ, ಎನ್ಆರ್ಪುರ, ಕಳಸ ಮತ್ತು ಮೂಡಿಗೆರೆ ತಾಲೂಕಿನಲ್ಲಿ ಭಾನುವಾರ ರಾತ್ರಿಯಿಂದ ಮಳೆ ಕಂಟಿನ್ಯೂ ಆಗಿ ಬರ್ತಾನೆ ಇದೆ. ಇನ್ನು ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಸೋಮವಾರವೂ ಕೂಡ ಮಳೆ ಮುಂದುವರೆದಿದೆ. ಕೊಣಂದೂರು, ಆನವಟ್ಟಿ, ಹೊಸನಗರಗಳಲ್ಲಿ ಸಾಧಾರಣ ಮಳೆ ಸುರಿದಿದೆ. ಹಾಗೂ ಸಾಗರ, ಹೊಳೆಹೊನ್ನೂರು, ಶಿಕಾರಿಪುರ, ಸೋರವದಲ್ಲಿ ಜಿಟಿ ಮಳೆಯಾಗಿರುವಂತದ್ದು. ಇನ್ನು ಎಲ್ಲೆಲ್ಲಿ ಸಾಧಾರಣ ಮಳೆಯಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನೋಡ್ತಾ ಹೋದ್ರೆ ಆಗುಂಬೆ, ವಿರಾಜಪೇಟೆ, ಸೋಮಾರ್ಪೇಟೆ, ಕದ್ರಾ, ಗೇರುಸೊಪ್ಪ, ಮಂಗಳೂರು, ಸಿದ್ದಾಪುರ, ಸುಳ್ಯ, ಶೃಂಗೇರಿ, ಮೂಡುಬಿದ್ರೆ, ಉಪ್ಪಿನಂಗಡಿ, ಮಾಣಿ, ಬಂಟ್ವಾಳ, ನಾಪೊಕ್ಲು, ಪುತ್ತೂರು, ಧರ್ಮಸ್ಥಳ, ಬೆಳ್ತಂಗಡಿ, ಮಂಕಿ, ಪೊನ್ನಂಪೇಟೆ, ಕಳಸದಲ್ಲಿ ಹೆಚ್ಚು ಮಳೆಯಾದ್ರೆ ಇನ್ನು ಕುಶಾಲನಗರ, ಮುಲ್ಕಿ, ಹೊನ್ನಾವರ, ಅಂಕೋಲ, ಕೊಟ, ಕುಮಟ, ಶಿರಾಲಿ, ಹೊಂಚದಕಟ್ಟೆ, ಕೊಟ್ಟಿಗೆಹಾರ, ಎನ್ಆರ್ಪುರ, ಉಡುಪಿ, ಹಿರೇಕೆರೂರು, ಲಕ್ಷ್ಮೇಶ್ವರ, ದೊಡ್ಡಬಳ್ಳಾಪುರ, ತ್ಯಾಗರ್ತಿ, ಜಗಳೂರು, ಭದ್ರಾವತಿ, ಕೃಷ್ಣರಾಜಪೇಟೆಯಲ್ಲಿ ಸಾಧಾರಣ ಮಳೆಯಾಗಲಿದೆ. ಇನ್ನು ರಾಜ್ಯಕ್ಕೆ ಈ ಬಾರಿ ಮುಂಗಾರು ಬೇಗ ಎಂಟ್ರಿ ಆಗಿರುವ ಕಾರಣ ಬಹಳಷ್ಟು ಜಲಾಶಯಗಳು ಜೂನ್ನಲ್ಲೇ ಭರ್ತಿಯಾಗ್ತಿವೆ. ಇನ್ನು ಯಾವ್ಯಾವ ಜಲಾಶಯದಲ್ಲಿ ಗರಿಷ್ಠ ಮಟ್ಟ ಮತ್ತು ಇಂದಿನ ಮಟ್ಟ ಏನೆಷ್ಟೇ ಮತ್ತು ಎಷ್ಟು ಅಡಿಗಳು ಬಾಕಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕೆಆರ್ಎಸ್ ಡ್ಯಾಮ್ ಗರಿಷ್ಠ ಮಟ್ಟ 124 ಅಡಿ, ಇಂದಿನ ಮಟ್ಟ 120 ಅಡಿ. ಹೀಗಾಗಿ ಭರ್ತಿಯಾಗಲು ಕೇವಲ 4 ಅಡಿ ಅಷ್ಟೇ ಬಾಕಿ ಇದೆ. ಹಾರಂಗಿ ಗರಿಷ್ಠ ಮಟ್ಟ ಬಂದು 2859 ಇದ್ರೆ ಇಂದಿನ ಮಟ್ಟ 2851 ಇದೆ. ಭರ್ತಿಯಾಗಲು ಕೇವಲ 8 ಅಡಿ ಅಷ್ಟೇ ಬಾಕಿ ಇದೆ. ಕಬಿನಿ ಗರಿಷ್ಠ ಮಟ್ಟ 2284 ಇದ್ದು ಇಂದಿನ ಮಟ್ಟ 2278 ಇದೆ. ಹೀಗಾಗಿ ಭರ್ತಿಯಾಗಲು ಕೇವಲ 6 ಅಡಿ ಅಷ್ಟೇ ಬಾಕಿ ಇದೆ. ಇನ್ನು ಲಿಂಗನಮಕ್ಕಿ ಜಲಾಶಯ 1819 ಇದ್ದು ಈಗಾಗಲೇ 1775 ಅಡಿ ತುಂಬಿದೆ. ತುಂಗಭದ್ರಾ ಡ್ಯಾಂ ಗರಿಷ್ಠ ಮಟ್ಟ 1633 ಅಡಿ ಇದ್ದು ಈಗಾಗಲೇ 1164 ಅಡಿ ತುಂಬಿದೆ. ಭರ್ತಿಯಾಗಲು ಇನ್ನು ಕೇವಲ 19 ಅಡಿ ಅಷ್ಟೇ ಬಾಕಿ ಇದೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದೆ. ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.